ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಈ ಸಸ್ಲಾಡಿ ಕೊರವನ್ ತಲೆಗ್ ತಂತು. ಅಕ್ಕ ಅಕ್ಕ ಇಲ್ಲಿ ಬಾರಕ್ಕ ಇಲ್ಲಿ. ಓಹೋಹೋ, ಏನಪ್ಪ ಯಾವಾಗಲೂ ನೀನು ಒಳ್ಳೆ ಕುದುರೆ ಮೇಲೆ ಬರ್ತೀಯಲ್ಲ, ಏನು ಅಷ್ಟು ಅರ್ಜೆಂಟು ನಿನಗೆ ಹೇಳು? ಅಕ್ಕ ಇವತ್ತು ತರಕಾರಿ ತಗಂಬ ಅಂತ ನೀನು ಕಳಿಸಿದ್ದೆ ಅಲ್ವಾ? ನಾನು ಮಾರುಕಟ್ಟೆಗೆ ಚೀಲ ಹಿಡ್ಕೊಂಡು ತರಕಾರಿ ತರಕ್ ಹೋಗಿದ್ನ. ಅಲ್ಲಿ ಯಾರೋ ಪಾಪ ವಯಸ್ಸಾದವರು ತುಂಬಾ ಬೇಜಾರು ಮಾಡ್ಕೊಂಡು ಮಾತಾಡ್ತಾ ಇದ್ರು. ನನಗೂ ಅವ್ರ ಮಾತು ಕಿವಿ ಮೇಲೆ ಬಿತ್ತು. ಕೇಳಿಸ್ಕೊಂಡ್ಯಾ? ಹ್ಞೂ ಕಣಕ್ಕ. ಪಾಪ ಅವರು ಹೇಳ್ತಾ ಇದ್ರು, ಏನೋ ಅವ್ರ ಮನೆಯಲ್ಲಿ ಪಾಪ ತೊಂದರೆ ಆಗ್ಬಿಟ್ಟು ಅವರು ಒಂದು ಗಾದೆ ಮಾತನ್ನ ಬಳಕೆ ಮಾಡ್ತಾ ಇದ್ರು ಕಣಕ್ಕ. ಏನಪ್ಪ ಅದು? ಈ ಸಸ್ಲಾಡಿ ಕೊರವನ್ ತಲೆಗ್ ತಂತು ಅನ್ನೋ ಹಾಗೆ ಏನೋ ಸಮಸ್ಯೆ ಆಗೋಗ್ಬಿಡ್ತು ನಮ್ಮ ಮನೆಯಲ್ಲಿ ಅಂತ ಪಾಪ ಪಕ್ಕದವ್ರ ಹತ್ರ ಕಷ್ಟ ಸುಖ ಹೇಳ್ಕತಾ ಇದ್ರು. ಅಕ್ಕ, ಈ ಸಸ್ಲಾಡಿ ಕೊರವನ್ ತಲೆಗ್ ತಂತು ಅಂತ ಹೇಳ್ತಾರಲ್ಲ, ಎಂಥ ವಿಚಿತ್ರವಾಗಿದೆ ಅಲ್ವೇನಕ್ಕ ಈ ಗಾದೆ? ಯಾಕಕ್ಕ ಹೀಗಂತಾರೆ? ಅಲ್ವೋ, ಎಲ್ಲ ತಿಳ್ಕೊಂಡಿದ್ಯಾ. ಗುರುವಿಗೆ ತಿರುಮಂತ್ರ ಹಾಕೋ ಜಾಣ ನೀನು. ನೀನೇ ಹೇಳು, ನಾನು ಕೇಳ್ತೀನಿ. ಅಕ್ಕ, ತಮಾಷೆ ಮಾತು ಬಿಟ್ಬಿಡಕ್ಕ, ಈಗ ಹೇಳಕ್ಕ ಪೆಕ್ಯುಲಿಯರ್ ಆಗಿರೋ ಈ ಸಸ್ಲಾಡಿ ವಿಷಯನ. ರಾಮು, ಸಸ್ಲಾಡಿ ಅಂದ್ರೆ ಏನ್ ಹೇಳೋ ನೋಡೋಣ. ನನಗಿದೆಲ್ಲ ಏನೂ ಗೊತ್ತಿಲ್ಲ ಅಂತ ಗೊತ್ತಿದ್ದು ನನ್ನನ್ನು ನೀನು ಕ್ರಾಸ್ ಕ್ವಶನ್ ಮಾಡಬೇಡ ಕಣಕ್ಕ. ಓಹೋಹೋ, ಏನೂ ಗೊತ್ತಿಲ್ಲ ಅಂತ ಹೇಳ್ಬೇಡಪ್ಪ. ಕೆಲವು ವಿಷಯ ಗೊತ್ತಿಲ್ಲ ಅಂತ ಮಾತ್ರ ಹೇಳು. ಎಲ್ಲ ಜಾಣ ತುಸು ಕೋಣ ಅನ್ನೋ ಹಾಗೆ. ಆಯ್ತಕ್ಕ, ಇದಂತೂ ಪೂರ್ಣ ಗೊತ್ತಿಲ್ಲ. ಆಯ್ತಾ? ಸಸ್ಲಾಡಿ ಅಂದ್ರೇನು, ಕೊರವ ಅಂದ್ರೇನು, ಬೇಗ ಬೇಗ ಹೇಳಕ್ಕ. ರಾಮು, ಈ ಸಸ್ಲು ಅಂತಂದ್ರೆ ಒಂದು ಸಣ್ಣ ಜಾತಿ ಮೀನು ಅಂತ ಹೇಳ್ತಾರೆ ಕಣ. ಅಂದ್ರೆ ಆ ಮೀನು ಹೇಗಿರುತ್ತೆ ಗೊತ್ತಾ? ಪುಟ್ಟದಾಗಿರುತ್ತೆ. ಪುಟಾಣಿ ಮೀನುಗಳು ಹೆಚ್ಚು ಉದ್ಯವಾಗೂ ಅದು ಬೆಳೆಯೋದಿಲ್ವಂತೆ. ಸಾಮಾನ್ಯವಾಗಿ ಇವೆಲ್ಲ ಕೂಡ ಈ ಕೆರೆ, ಕೊಳ, ನದಿ ಇದರ ಅಂಚುಗಳಲ್ಲಿ ಆಟ ಆಡ್ತಾ ಇರುತ್ತವಂತೆ. ನೋಡಿದೀನಿ. ಮತ್ತೆ ಈ ಕೊರವ ಅಂದ್ರೆ ದಪ್ಪಕ್ಕಿರೋ ಮೀನು, ದೊಡ್ಡ ಗಾತ್ರವಾಗೂ ಅದು ಬೆಳೆಯುತ್ತವಂತೆ. ತುಂಬಾ ದೊಡ್ಡದಾಗಿರುತ್ತವಂತೆ. ಗಡವಾ ಮೀನು ಅಂತ ಅನ್ಬೋದು. ಅಕ್ಕ, ಮತ್ತೆ ಈ ಕೊರವಂಗೆ ಸಸ್ಲಿಗೆ ಏನ್ ನಂಟಕ್ಕ? ಸಸ್ಲಾಡಿ ಕೊರವನ್ ತಲೆಗ್ ತಂತು ಅಂತ ಯಾಕಂತಾರಕ್ಕ? ಈ ಕೊರವ ಮತ್ತೆ ಸಸ್ಲು ಮೀನುಗಳು ಎಲ್ಲ ಕೂಡ ನದಿಲೋ ಕೆರೆಲೋ ಒಂದೇ ಕಡೆ ಇದ್ರೂ ಬಿಸಿಲು ಕಂಡು ಕೂಡಲೇ ಈ ಸಸ್ಲು ಅಂದ್ರೆ ಪುಟಾಣಿ ಮೀನುಗಳಿರುತ್ತವಲ್ಲ, ಅವಕ್ಕೆ ಒಳಗಡೆನೆ ಇದ್ದು ಬೇಜಾರಾಗಿರುತ್ತೆ. ಹೇಗೆ ಮಕ್ಕಳಿಗೆ ಮನೇಲೆ ಕೂಡ ಹಾಕಿದ್ರೆ ಆಗುತ್ತಾ? ಬಾಗಿಲು ತೆಗೆದ್ರೆ ಸಾಕು, ಆಟ ಆಡಕ್ ಹೋಗ್ತೀವಿ ಅಂತ ಓಡ್ತಾರಲ್ವಾ? ಹಾಗೆ ಪಾಪ ಈ ಪುಟಾಣಿ ಮೀನುಗಳು ಆಟ ಆಡಕ್ಕೆ ಅಂತ ನೀರಿನ ಅಂಚಿಗೆ ಓಡ್ ಬಂದ್ಬಿಡುತ್ತವಂತೆ. ಆಟ ಆಡ್ತಾ ಇರುತ್ತವೆ. ಸರಿ, ತಮ್ಗೇನಾದ್ರೂ ಅಪಾಯ ಇದೆ ಅಂತ ಕಂಡು ಕೂಡ್ಲೆ ಪುಳುಕ್ಕಂತ ನೀರೊಳಗೆ ಓಡ್ ಹೋಗಿ ಬಚ್ಚಿಟ್ಕೊಂಡ್ಬಿಡುತ್ತವಂತೆ. ಅಪಾಯದಿಂದ ಪಾರಾಗುತ್ತವಂತೆ. ಸರಿ, ಮತ್ತೆ ಕೊರವಂಗೇನಿದ್ರಿಂದ ತೊಂದ್ರೆ? ಅಲ್ಲೇ ಇರೋದು ನೋಡು ಪಾಯಿಂಟ್. ಓಹೋ, ಏನಕ್ಕ ಅದು ಪಾಯಿಂಟು? ನೋಡೋ ರಾಮು, ಈಗ ಈ ಸಸ್ಲು ಅಂದ್ರೆ ಸಣ್ಣ ಮೀನುಗಳು ನೀರಿನಂಚಿನಲ್ಲಿ ಆಟ ಆಡೋದ್ರಿಂದ ಬಲೆ ಬೀಸಿ ಮೀನು ಹಿಡಿಯುವಂತ ಮೀನುಗಾರರಿಗೆ ಒಳ್ಳೆ ಸೂಚನೆ ಸಿಕ್ಕುತ್ತಲ್ವಾ? ಏನ್ ಸೂಚನೆ? ಅಂದ್ರೆ ನೀರಿನ ಅಂಚಿನಲ್ಲಿ ಈ ಸಸ್ಯಗಳು ಪುಟಾಣಿ ಮೀನುಗಳು ಕಾಣೋದ್ರಿಂದ, ಓಹೋ, ಇಲ್ಲಿ ದೊಡ್ಡ ಮೀನುಗಳು ಒಳಗಡೆ ಇದ್ದೇ ಇರುತ್ತವೆ ಅಲ್ವಾ? ಮಗು ಇದ್ಮೇಲೆ ತಾಯಿ ಇರ್ತಾಳೆ ಅಂತ ಊಹಿಸೋದಿಲ್ವಾ? ಆಮೇಲೆ ಕರು ಇದ್ದ ಕಡೆ ಹಸು ಇದ್ದೇ ಇರುತ್ತೆ ಅಂತ ಊಹಿಸೋದಿಲ್ವಾ? ಓ ಅಕ್ಕ, ಮಕ್ಕಳು ಮನೆ ಮುಂದೆ ಆಟ ಆಡ್ತಾ ಇದ್ರೆ ದೊಡ್ಡೋರು ಮನೇಲಿದ್ದಾರೆ ಅಂತ ಊಹಿಸ್ತೀವಲ್ವಾ? ಹಾಗೆ ಇಲ್ಲಿಗೆ ಬಲೆ ಹಾಕಿದ್ರೆ ಒಳಗಿರೋ ದೊಡ್ಡ ಮೀನುಗಳು ಸಿಕ್ಕುತ್ತೆ ಅಂತ ಅಂದಾಜು ಮಾಡ್ತಾರೆ ಈ ಮೀನುಗಾರರು ಅಲ್ವಾ? ಓಹೋ, ಅಂದ್ರೆ ಅಕ್ಕ, ಈ ಬಲೆ ಬೀಸ್ತಿದ್ದಾಗೆ
ಪುಟಾಣಿ ಮೀನುಗಳು ಪುಳುಕ್ ಅಂತ ತಪ್ಪಿಸ್ಕೊಂಡ್ಬಿಡುತ್ತವೆ, ಅಪಾಯದಿಂದ ಪಾರಾಗಿ ಹೋಗ್ಬಿಡುತ್ತೆ. ಆಗ ಈ ಕೊರವಂಗೆ ಸಂಸ್ಕಾರ ಬರುತ್ತವೆ, ಅಂದ್ರೆ ದೊಡ್ಡ ಮೀನುಗಳಿಗೆ ತುಂಬಾ ಸಂಸ್ಕಾರ ಬರುತ್ತವೆ ನೋಡು. ಹೌದಕ್ಕ. ಆದ್ರೂ ಅಕ್ಕ ಪಾಪ ದೊಡ್ಡ ಮೀನುಗಳು ಈ ಬಲೆನಲ್ಲಿ ಸಿಕ್ಕಾಕೊಂಬಿಟ್ಟು ಪ್ರಾಣನೇ ಬಿಡ್ಬೇಕಾಗತ್ತೆ. ಮತ್ತೆ ಅದಕ್ಕೆ ನೋಡಿ ಜನ ಹೇಳೋದೇನೆಂದ್ರೆ ಸಸಲಾಡಿ ಕೊರವನ್ ತಲೆ ತಂತು ಅಂತ ಈಗ ಅದೇ ಹುಟ್ಕೊಂತು ಅಂತ ಇಟ್ಕೊಳ್ಬಹುದಪ್ಪ. ಮತ್ತೆ ಆ ಮೀನುಗಳ ಪಾಡನ್ನ ಕೊರವನ್ ಪಾಡನ್ನ ಮನುಷ್ಯರಿಗೂ ಹೋಲಿಸಬಹುದು ಅಂತ ಇಟ್ಕೋ. ಅದಕ್ಕೆ ಈ ಮಾತು ಗಾದಿಯಾಗಿ ಹುಟ್ಕೊಂಡಿರೋದು. ಓಹೋ, ಅದಕ್ಕೆ ಸಸ್ಲಾಡಿ ಕೊರವನ್ ತಲೆ ತಂತು ಅನ್ನೋ ಮಾತು ಗಾದೆ ಗದ್ಗೆನ ಏರಿರುತ್ತೆ. ಸರಿಯಾಗಿ ಹೇಳಿದೆ ನೋಡು ರಾಮು. ಆಮೇಲೆ ಇನ್ ಕೆಲವು ಸಲ ಈ ಚಿಕ್ಕ ಮಕ್ಕಳು ಆಟ ಆಡ್ತಾ ಇರೋದು, ಮಧ್ಯ ಮಧ್ಯ ಜಗಳ ಆಡೋದು, ಗೊತ್ತಿಲ್ಲದೆ ಪುಟ್ ಸಾಮಾನು ಕಳ್ತನ ಮಾಡೋದು, ಅದನ್ನ ಇನ್ನೊಬ್ಬರ ಮೇಲೆ ಹೊರಿಸೋದು, ಹೀಗೆ ಏನಾದರೂ ಮಾಡಿ ದೊಡ್ಡವ್ರವರೆಗೂ ವಿಷಯ ಹೋಗಿ ಅವರೆಲ್ಲ ನಿಂತ್ಕೊಂಡು ಜಗಳ ಮಾಡಿಕೊಂಡು ಕೊನೆಗೆ ಆ ಜಗಳ ಎಲ್ಲಿಗೆ ಹೊಟ್ಟೋಗುತ್ತೆ ಅಂದರೆ ದ್ವೇಷದ ಮಟ್ಟಕ್ಕೂ ಹೋಗ್ಬಿಡುತ್ತಲ್ವಾ. ಅಕ್ಕ, ನಿಂಗೆ ಒಂದು ವಿಚಾರ ಹೇಳ್ತೀನಿ ಕಣಕ್ಕ. ಹೇಳೋ. ಈ ಪಕ್ಕದ ಮನೆಯಲ್ಲಿ ಒಬ್ರು ಪ್ರಶಾಂತ್ ಅಂತಿದಾರಲ್ಲ, ಅವ್ರ ಪಕ್ಕದ ಮನೆಯಲ್ಲಿ ಒಬ್ರು ಗಿರೀಶ್ ಅಂತಿದ್ದಾರೆ. ಅವರಿಬ್ರು ಮಕ್ಕಳು ಯಾವುದೋ ಸಣ್ಣ ಕಾರಣಕ್ಕೆ ಜಗಳ ಕಾಯ್ಕೊಂಡಪ್ಪ. ಏನ್ ಕಿತ್ತಾಡ್ತಾ ಇದ್ದು ಅಂತ ಹೇಳಿ ಅವ್ರ ಅಪ್ಪ ಅಮ್ಮಂದ್ರು ಬಂದು ಅವರಿಬ್ರು ಜಗಳ ಶುರು ಮಾಡ್ಬಿಟ್ರು ಕಣಕ್ಕ. ಅಯ್ಯೋ, ಗಂಡ ಹೆಂಡತಿ ಅಪ್ಪ ಅಮ್ಮ ಎಲ್ಲಾ ಸೇರ್ಕೊಂಡು ಅವ್ರು ಜಗಳ ಕಾಯ್ತಾ ಇದ್ರೆ ಆ ಪುಟಾಣಿ ಮಕ್ಳಿದಾರಲ್ಲ ಇಬ್ರು, ಅವರು ಹೆಗಲ ಮೇಲೆ ಕೈ ಹಾಕೊಂಡು ಒಬ್ರನ್ನೊಬ್ರು ಮಾತಾಡಿಸ್ಕೊಂಡು ಆರಾಮಾಗಿದ್ರು. ಅದೇ ನೋಡಿ, ಇದ್ರಲ್ಲಿ ಎಷ್ಟು ತಿಳ್ಕೊಳ್ಳೋದಿರುತ್ತಲ್ವಾ. ನೋಡು, ಮಕ್ಕಳ ಜಗಳನ ದೊಡ್ಡೋರ್ವರ್ಗು ದೊಡ್ಡೋರು ಅದನ್ನ ತುಂಬಾ ಗಂಭೀರವಾಗಿ ತಗೊಳ್ಬಾರ್ದು. ಮತ್ತೆ ಮಕ್ಕಳೇ ಸರಿ ಹೋಗ್ತಾರೆ. ಹಾಗೆ ಹೇಗೆ ಮಕ್ಕಳು ಒಂದು ಮಾತು ಬಂದರೂ ಮತ್ತೆ ನಗ್ನಗ್ತಾ ಆಟ ಆಡ್ತಾರೆ, ಹಾಗೆ ದೊಡ್ಡೋರು ಕೂಡ ಏನೇ ಭಿನ್ನಾಭಿಪ್ರಾಯಗಳು ಬಂದರೆ ಅದನ್ನು ಅಲ್ಲಲ್ಲೇ ಸಮಜಾಯಿಷಿ ಮಾಡಿಕೊಂಡು ಒಂದು ಸೌಹಾರ್ದದಿಂದ ಬಾಳ್ಬೇಕು ಅಂತಲೂ ನಾವು ತಿಳ್ಕೊಬಹುದಲ್ವಾ. ಇದರಿಂದ ಮಕ್ಕಳಿಂದ ಕಲ್ತ್ಕೊಳ್ಳೋದು ಎಷ್ಟಿರುತ್ತಲ್ವಾ. ಆದ್ರೂ ಅಕ್ಕ, ಕೆಲವು ಸರಿ ಈ ಸಣ್ಣೋರ್ ದೆಸೆಯಿಂದ ದೊಡ್ಡೋರು ದೊಡ್ಡ ದೊಡ್ಡ ಕಷ್ಟ ನಷ್ಟಗಳಿಗೂ ಕೂಡ ಒಳಗಾಗ್ಬೇಕಾಗತ್ತಲ್ವೇನಕ್ಕ? ಹೌದಪ್ಪ. ಒಂದ್ಸಲ ಏನಾಯ್ತು ಗೊತ್ತಾ, ನಿನಗೆ ಈ ವಿಷಯ ಅಣ್ಣ ಹೇಳಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಹೇಳಕ್ಕ. ನೀನು ತುಂಬಾ ಪುಟ್ಟೋನು ಆಯ್ತಾ, ಒಂದು 5 ವರ್ಷ ಇರಬಹುದು. ಅವಾಗ ಎಲ್ಲರೂ ನಾವು ಹಳ್ಳಿಯಿಂದ ಮೈಸೂರು ದಸರಾ ನೋಡೋದಕ್ಕೆ ಅಂತ ಹೊರಟಿದ್ವಿ. ಇನ್ನೇನು ಮಧ್ಯಾಹ್ನದ ಮೇಲೆ ಹೊರಡ್ಬೇಕು, ಸಂಜೆ ಹೊತ್ತಿಗೆ ರೈಲ್ಗೆ ಹೋಗೋದು ಅಂತ. ನೀನೇನ್ ಮಾಡ್ಬಿಟ್ಟಿಯ, ಬೆಳಿಗ್ಗೆ ಆಟ ಆಡ್ತಾ ಇದ್ದನು ಒಂದು ಹುಡುಗನ್ಗೆ ಒಂದು ಕಡ್ಡಿ ತಗೊಂಡು ಕಣ್ಣಿಗೆ ಚುಚ್ಚಿಬಿಟ್ಟಿಯ. ಕಣ್ಣಿಗೆ ಗಾಯ ಆಗೋಯ್ತು. ಜೊತೆಗೆ ಸಾಲದು ಅಂತ ಕಲ್ಲಿನಿಂದಲೂ ಒಂದ್ ಏಟ್ ಹಾಕ್ಬಿಟ್ಟಿಯ ಅವನಿಗೆ. ಕಣ್ಣಿಗೆ ಗಾಯ ಆಗಿದ್ ಸಾಲದು ಅಂತ ಅವನು ಅತ್ತ ಅಂತ ಅಂದ್ಬಿಟ್ಟು ಜೋರಾಗಿ ಅಳ್ತೀಯೇನೋ ಅಂತ ತಲೆಗೆ ಬೇರೆ ಒಂದು ಕಲ್ಲು ತಗೊಂಡು ಹಾಕ್ಬಿಟ್ಟಿಯ, ಪುಟ್ಟ ಕಲ್ಲು, ಪುಟಾಣಿದು. ಅಷ್ಟಕ್ಕೆ ಅದಕ್ಕೆ ಬೋರೆ ಆಗಿ ಒಂಚೂರು ರಕ್ತ ಬಂದು ಅಳಕ್ ಶುರು ಮಾಡಿ ದೊಡ್ಡ ಗಲಾಟೆ ಆಗೋಯ್ತು ಅವ್ರ ಮನೆ ಹತ್ರ. ಅವರು ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀವಿ ಇವ್ರ ಮನೆಯವ್ರನ್ನ ಅಂತ ತುಂಬಾ ಸೀರಿಯಸ್ ಆಗಿ ಜಗಳ ಮಾಡೋದಕ್ಕೆ ಬಂದ್ರು. ಆಗ ಅಣ್ಣನಿಗೆ ಗೊತ್ತಿದ್ದವರು ಮತ್ತೆ ಅವರು ಆ ಮಗು ಪೆಟ್ಟಾಯ್ತಲ್ಲ, ಆ ಮಗು ತಂದೆ ತಾಯಿ ಇಬ್ಬರೂ ಪರಿಚಯ ಇರೋವಂಥವ್ರು ಮಧ್ಯಸ್ಥಿಕೆ ವಹಿಸಿ ಒಬ್ರು ಬಂದು, ಬೇಡ ಇದೇನೋ ಮಕ್ಕಳು ಸರಿಯಾಗೋದನ್ನು ಮುಖ್ಯವಾಗಿ ನೋಡೋಣ ನಾವು ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಈ ಮಗುನು ನೀನು ಗಾಬರಿಯಿಂದ ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ಬಿಟ್ಯಾ, ಥರ ನಡುಗ್ತಾ. ಈಗ ಹೊಡಿತಾರೆ ಮನೇಲಿ ಚೆನ್ನಾಗಿ ಇಂಥ ಕೆಲಸ ಮಾಡಿದ್ದಕ್ಕೆ ಅಂತ. ಹೀಗಾಗಿ 2 ಮನೇಲೂ ವಾತಾವರಣ ತುಂಬಾ ಒಂಥರ ಬಿಗಿಯಾಗಿತ್ತು. ಕೊನೆಯಲ್ಲಿ ಒಬ್ರೇನ್ ಸೂಚನೆ ಮಾಡಿದ್ರು ನಮ್ಗೆ, ನೋಡಿ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ನಾವೆಲ್ಲ ನೋಡ್ಕೊಳ್ತೀವಿ, ನೀವಾದ್ರೆ ಊರ್ ಬಿಟ್ಬಿಟ್ಟು ಹೊರಟ್ಬಿಡಿ, ಬೇಗ ಸಾಯಂಕಾಲದವರೆಗೂ ಇಲ್ಲಿ ಇರ್ಲೇಬಿಡಿ, ಅವ್ರು ಬಂದು ಜಗಳ ಆಡೋವರೆಗೂ ಬೇಗ ಹೋಗ್ಬಿಡಿ, ಆ ರೀತಿಲಿ ನಾವು ಸಮಾಧಾನ ಮಾಡ್ತೀವಿ ಅಂತ. ಈ ಮಾತು ಯಾಕೆ ಹೇಳಿದೆ ಅಂದ್ರೆ, ನೀನ್ ಹೇಳಿದೆಲ್ಲ ಸಸ್ಲಾಡಿ ಕೊರವನ್ ತಲೆಗೆ ತಂತು ಅನ್ನೋ ಹಾಗೆ ಮಕ್ಕಳು ಎಷ್ಟೋ ಸಲ ಚೇಷ್ಟೆ ಅತಿರೇಕಕ್ಕೆ ಹೋಗಿ ದೊಡ್ಡೋರ್ ತಲೆಗೂ ತರೋದುಂಟು. ಹೌದಕ್ಕ. ಮತ್ತೆ ನೀನ್ ಅಕ್ಕರೆಯಿಂದ ಮಾಡ್ಕೊಡುವಂತಹ ಅಕ್ಕಿ ರೊಟ್ಟಿ ಆಹಾ ಇನ್ನೂ ಸೊಗಸು ಅಕ್ಕ. ಅಲ್ಲ ಕಣೋ, ಈಗ ನಿನಗೆ ಗಾದೆ ವಿಷಯ ಮಾತಾಡ್ತಾ ರೊಟ್ಟಿ ಯಾಕೆ ಜ್ಞಾಪಕಕ್ಕೆ ಬಂತು ಅಂದ್ರೆ ಕೊಂಕಣ ಸುತ್ತಿ ಮೈದಾರಕ್ಕೆ ಯಾಕೆ ಹೋದ್ಯಾ ಅನ್ನೋ ಹಾಗೆ ಹೇಳೋ. ಅಕ್ಕಿ ರೊಟ್ಟಿ ತಿನ್ಬೇಕು ಅನ್ನಿಸ್ತಾ ಇದೆ ಕಣಕ್ಕ, ಅಕ್ಕಿ ರೊಟ್ಟಿ ಮಾಡ್ಕೊಡು ಅಷ್ಟೇ. ಅದನ್ನ ನೇರವಾಗಿ ಕೇಳ್ಬೋದಪ್ಪ, ಅಲ್ವಾ? ಅಕ್ಕ ಅಕ್ಕಿ ರೊಟ್ಟಿ ಮಾಡಕ್ಕ. ಆಯ್ತಪ್ಪ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್.
ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.